ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯಪ್ರಕಾಶ್ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹುಡುಗ. ರಾಮ ರಾಮರೇ, ಒಂದಲ್ಲ ಎರಡಲ್ಲ, ಮತ್ತೆ ಎಕ್ಸ್ ಆ್ಯಂಡ್ ವೈ ಅಂತ ಈಗ ರೀಸೆಂಟಾಗಿ ರಿಲೀಸ್ ಮಾಡಿದ್ವಿ. ಆ ಚಿತ್ರಗಳ ನಿರ್ದೇಶಕ ನಾನಿವತ್ತು ಈ ವಿಡಿಯೋ ಮೂಲಕ ಬಂದಿರೋ ವಿಷಯ ಏನಂದರೆ, ನನ್ನ ಚಿತ್ರರಂಗದ ಗುರುಗಳು PS ನಾಗಾಭರಣ ಸರ್ ಇವತ್ತು ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಐಸಿರಿ ಸ್ಟೀಲ್ ಬ್ಯಾಂಕ್ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದಾರೆ. ಸೊ ನನ್ನ ಗುರುಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಸ್ವಾಗತ ಕೋರೋದಕ್ಕೆ ನಾನು ಈ ವಿಡಿಯೋ ಮೂಲಕ ಬರ್ತಾ ಇದ್ದೀನಿ. ಸರ್ ನಮಸ್ತೆ. ತುಂಬ ಖುಷಿ ಆಗತ್ತೆ ಸರ್. ಕಡೂರ್ ಅಂತ ಒಂದು ತಾಲೂಕ್ ಲೆವೆಲಿಂದ ಸಿನಿಮಾ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ನನ್ನಂಥವನಿಗೆ ನೀವು ನನಗೆ ಕೆಲಸ ಕೊಡ್ತೀರಾ. 6ರಿಂದ 7 ವರ್ಷಗಳ ಕಾಲ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಸಿನಿಮಾದ ಪ್ರತಿಯೊಂದು ಏನಂತೀವಿ ಅದಕ್ಕೆ ಕಾರ್ನರ್ಸ್, ಕತೆ ಹೇಗೆ ಮಾಡೋದು, ಚಿತ್ರಕಥೆ ಹೇಗೆ ಮಾಡೋದು, ಸಂಭಾಷಣೆ ಹೇಗೆ ಬರೆಯೋದು, ಒಂದು ಸಿನಿಮಾ ಒಟ್ಟಾರೆಯಾಗಿ ಹೇಗೆ ತಯಾರಾಗತ್ತೆ, ಸೊ ಸಿನಿಮಾದ ಪ್ರತಿ ವ್ಯಾಕರಣ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ಅದು ನಿಮ್ಮಿಂದ ಬಂದಿರುವಂಥ ಬಳುವಳಿಗಳವೆಲ್ಲ ತುಂಬ ಖುಷಿ ಆಗುತ್ತೆ ಸರ್. ಇವತ್ತು ನೀವು ನಮ್ಮ ಜಿಲ್ಲೆಗೆ ಬಂದಿರೋದು, ಆಮೇಲೆ ನಿಮ್ಮ ಸಿನಿಮಾಗಳಿಂದ ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಆಮೇಲೆ ನೀವು ದಣಿವರಿಯಾದ ಕೆಲಸ ಮಾಡ್ತಿರಲ್ಲ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿರಲ್ಲ, ಅದರಿಂದನೂ ನಾವು ತುಂಬ ಇನ್ಸ್ಪೈರ್ ಆಗಿದ್ದೀವಿ ಸರ್. ನಿಮ್ಮಷ್ಟು ಕೆಲಸ ಮಾಡೋದು ಕಷ್ಟ, ಬಟ್ ಪ್ರಯತ್ನ ಮಾಡ್ತೀವಿ. ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗಲೂ ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೆ. ನಿಮಗೆ ಸಿನಿಮಾ ಮೇಲಿರೋ ಪ್ರೀತಿ ಮತ್ತು ಸಿನಿಮಾ ಮೇಲಿರೋ ಒಂದು ರೆಸ್ಪಾನ್ಸಿಬಿಲಿಟಿ, ಅದು ತುಂಬ ಖುಷಿ ಆಗುತ್ತೆ ಸರ್. ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಒಂದು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀರಾ. ಅದು ನಾವು ಹಾಗೆ ಯೋಚನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ನನಗೆ ಜ್ಞಾಪಕ ಇದೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಿಮ್ಮ ಜೊತೆ ಮೊದಲನೇ ಸಿನಿಮಾ ಕೆಲಸ ಮಾಡಿದಾಗ ನಾವು ಚಿಕ್ಕಮಗಳೂರಲ್ಲೇ ಒಂದು 15ರಿಂದ 20 ದಿವಸ ಕೆಲಸ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಕೆಲಸಗಳು, ನಿಮ್ಮ ಯೋಚನೆ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದೆ ಸರ್. ನೀವು ಇನ್ನೂ ಜಾಸ್ತಿ ಕೆಲಸ ಮಾಡಿ, ಇನ್ನೂ ಜಾಸ್ತಿ ಜನಕ್ಕೆ ಇನ್ಸ್ಪೈರ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ತ ಕಲಾಭಿಮಾನಿಗಳ ಕಡೆಯಿಂದನೂ ಮತ್ತು ನನ್ನ ಕಡೆಯಿಂದನೂ ನಿಮಗೆ ನಮ್ಮೂರಿಗೆ ಹೃದಯಪೂರ್ವಕ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.